ಬೆಂಗಳೂರು ದಕ್ಷಿಣದಿಂದ ಸೋಮಿ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾಂಗ್ರೆಸ್ ಮುಖಂಡರೆಲ್ಲ ಬಂದಿದ್ದಾರೆ. ಎಲ್ಲ ಮುಖಂಡರು ಬಂದಿದ್ದಾರೆ. 8 ವಿಧಾನಸಭಾ ಕ್ಷೇತ್ರದ ಶಾಸಕರು ಸೋತಿರ್ತಕ್ಕಂಥವ್ರು, ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ DK ಶಿವಕುಮಾರ್ ಅವರು ಬಂದಿದ್ರು, ರೇವಣ್ಣವ್ರು ಬಂದಿದ್ದಾರೆ, ಶಿವಣ್ಣವ್ರು ಇದ್ದಾರೆ, UB ವೆಂಕಟೇಶ್ ಅವರು, PGR ಸಿಂಧ್ಯಾ ಅವರು, ಮತ್ತೆ ನಮ್ಮ ಸುಧಾಮ್ ದಾಸ್ ಅವರು, ಮತ್ತೆ M ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣ, RV ದೇವರಾಜು, ಉಮಾಪತಿ ಗೌಡ, ಎಲ್ಲರೂ ಇಂಥವ್ರು ಇಲ್ಲ ಅಂತಲ್ಲ, ಎಲ್ಲರೂ ಬಂದು ಈ ಬಾರಿ ಚುನಾವಣೆಯಲ್ಲಿ ಮತ್ತೆ ಇದು ಪದ್ಮನಾಭನಗರ ಕ್ಷೇತ್ರದಲ್ಲಿ ಯಾರು ಹೊಸದಾಗಿ ಪಕ್ಷಕ್ಕೆ ಸೇರ್ಕೊಂಡ್ರು ಎಲ್ಲರೂ ಕೂಡ ಬಂದಿದ್ದಾರೆ. ಈ ಬಾರಿ ಕಾಂಗ್ರೆಸ್ಸು ಸುಮಾರು 34-35 ವರ್ಷ ಆಗಿತ್ತು ಕಾಂಗ್ರೆಸ್ ಇಲ್ಲಿ ಗೆದ್ದು. ಈ ಬಾರಿ ಕಾಂಗ್ರೆಸ್ಸು ಗೆಲ್ಲಲೇಬೇಕು ಅಂತ ಇಲ್ಲಿ ಎಲ್ಲ ಪಣ ತೊಟ್ಟಿದ್ದಾರೆ. ಕಾರಣ ಏನು ಅಂದರೆ, ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅಕ್ರಮ, ಸ್ವಜನ ಪಕ್ಷಪಾತ, ಮತ್ತು ಜನಕ್ಕೆ ಅನ್ಯಾಯ ಆಗ್ತಾ ಇರ್ತಾರೆ. ಕರ್ನಾಟಕ ರಾಜ್ಯ ಜನಕ್ಕೆ ವಿಶೇಷವಾಗಿ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ಧ್ವನಿ ಎತ್ತಿರ್ತಕ್ಕಂಥದ್ದು ಎಲ್ಲರ ಕಿವಿಗೆ ಹೋಗಿದೆ, ಮನಸ್ಸಿಗೆ ಹೋಗಿದೆ, ಹೃದಯಕ್ಕೆ ಹೋಗಿದೆ. ಇವತ್ತು ನಮ್ಮ ರಾಜ್ಯ 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಆದರೂ ಕೂಡ ಪ್ರಧಾನಮಂತ್ರಿಗಳಿಗೆ ಆ ವಿಚಾರನೇ ಗೊತ್ತಿಲ್ಲ, ಪಾಪ ಗೃಹ ಮಂತ್ರಿಗಳಿಗೆ ಆ ವಿಚಾರನೇ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ BJP ಅಧ್ಯಕ್ಷರು, ದೊಡ್ಡ ದೊಡ್ಡ ನಾಯಕರು, 27 ಜನ MP ಗಳು ಯಾರು ಕೂಡ ಕೇಂದ್ರದ ಗಮನಕ್ಕೆ ತರೋದಲ್ಲ, ಕೇಳೋಷ್ಟು ತಾಕತ್ತು ಇಲ್ಲ, ದಮ್ಮು ಇಲ್ಲ. ಮತ್ತೆ ನಮ್ಮ ಹಕ್ಕು, ನಮ್ಮ ತೆರಿಗೆ 3-4 ತಿಂಗಳಿಂದ ಸದ್ದು ಮಾಡ್ತಾ ಇದೆ. ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ನಮಗೆ ನ್ಯಾಯಯುತವಾಗಿ ಏನು ಹಣ ಕೊಡಬೇಕು ಅದನ್ನು ಕೊಡದೇ ಇರ್ತಕ್ಕಂಥದ್ದು, ಅದನ್ನು ಕೂಡ ಈ BJP ಮುಖಂಡರುಗಳು ಡಿಪೆಂಡ್ ಮಾಡ್ಕೊಳ್ತಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ, ಕರ್ನಾಟಕದ ಜನತೆಗೆ ಮೋಸ ಆಗ್ತಾ ಇದೆ, ಕಡಿಮೆ ಹಣ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅದನ್ನೇ ಡಿಪೆಂಡ್ ಮಾಡ್ಕೊಳ್ತಾರೆ. ಆದ್ರಿಂದ ಇಂಥ MP ಗಳು 27 ಜನ ಇದ್ದಾರೆ ಇವತ್ತು BJP ಪರವಾಗಿ. ರಾಜ್ಯದ ಇನ್ನು BJPಯ ದೊಡ್ಡ ದೊಡ್ಡ ಮುಖಂಡರುಗಳು ಯಾರು ಕೂಡ ಚಕಾರ ತೆಗಿತಿಲ್ಲ. ಅದರಿಂದ ಇವತ್ತು ರಾಜ್ಯದ ಎಲ್ಲ 28 ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದರೆ ಮುಂದಕ್ಕೆ ಲೋಕಸಭೆಯಲ್ಲಿ ನಮ್ಮ ರಾಜ್ಯಕ್ಕೆ ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಯಾವುದೇ ವರ್ಗದ ಜನಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನ ಮಾಡ್ತಾರೆ. ಧ್ವನಿ ಎತ್ತುವಂಥ ಲೋಕಸಭಾ ಸದಸ್ಯರು ನಮಗೆ ಬೇಕಾಗಿದೆ. ಅದರಿಂದ 28 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲಬೇಕು. ದಕ್ಷಿಣದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.